ಜಾತಿ ಗಣತಿ ವಿರುದ್ಧ ಹೊತ್ತಿಕೊಂಡಿದೆ ಹೋರಾಟದ ಜ್ವಾಲೆ. ಜಾತಿ ಗಣತಿಯನ್ನ ವಿರೋಧ ಮಾಡ್ತಾ ಇವೆ ಒಕ್ಕಲಿಗ ಸಮುದಾಯ, ಲಿಂಗಾಯತ ಸಮುದಾಯಗಳು. ಇವತ್ತು ಸಭೆಯನ್ನ ಮಾಡಿದಂತಹ ಒಕ್ಕಲಿಗ ಸಮುದಾಯ ಯಾವ ನಿರ್ಧಾರವನ್ನ ತೆಗೆದುಕೊಂಡಿದೆ? ಸರ್ಕಾರಕ್ಕೆ ಕೊಟ್ಟಂತಹ ಎಚ್ಚರಿಕೆ ಏನು? ಡಿಕೆ ಶಿವಕುಮಾರ್ ಇದೀಗ ಅಡಕತ್ತರಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಹಾಗಾದ್ರೆ ಅವರ ಮುಂದಿನ ನಡೆ ನಿರ್ಧಾರ ಏನು? ಇವೆಲ್ಲವನ್ನ ನೋಡೋಣ ಈ ವರದಿಯಲ್ಲಿ. ಯಾವುದೋ ನಿಮ್ಮ ವೈಯಕ್ತಿಕ ಪ್ರತಿಷ್ಠೆಗಾಗಿ ಇಡೀ ಸಮುದಾಯವನ್ನು ಯಾಕೆ ಬಲಿ ಕೊಡ್ತೀರಾ? ನಾವಿಲ್ಲಿ ಯಾರ ವಿರುದ್ಧನೂ ಅಲ್ಲ, ಈ ವರದಿ ವಿರುದ್ಧ ನಾವು ಮಾತಾಡ್ತಾ ಇರ್ಬೇಕಂತ. ನಮ್ಮ ಸಮುದಾಯಕ್ಕೂ ಅನ್ಯಾಯ ಆಗಿದೆ, ಬೇರೆ ಸಮುದಾಯಕ್ಕೂ ಅನ್ಯಾಯ ಮಾಡದೆ ಹೋರಾಟ ಮಾಡಿ ನಮ್ಗೇನ್ ಸಿಗಬೇಕು ಆ ಹಕ್ಕನ್ನ ಪಡ್ಕೊಳ್ಳಿಕ್ಕೆ ನಾವೇನ್ ಮಾಡ್ಬೇಕು, ಖಂಡಿತವಾಗ್ಲೂ ನಾವು ಮಾಡ್ತೀವಿ. ಒಕ್ಕಲಿಗರನ್ನ ಲಿಂಗಾಯತನ ತುಳಿತಕ್ಕಂಥ ಹುನ್ನಾರ ಮಾಡಿದ್ದೀರಿ ಹೊರತು ಇದು ಸಮಾಜಕ್ಕೆ ಒಳಿತಾಗುವಂತ ಒಂದು ಉದ್ದೇಶ ನಿಮಗೆ ಇಲ್ಲವೇ ಇಲ್ಲ. ಸಿದ್ದರಾಮಯ್ಯಗಳಿಗೆ ಇಷ್ಟಪಡ್ತೀವಿ, ಯಾವುದೇ ಕಾರಣಕ್ಕೆ ಈ ಸಮುದಾಯಗಳು ಜೇನುಗೂಡಿದ್ದಂಗೆ ಈ ಸಮುದಾಯಗಳ ಕಲ್ಲನ್ನು ಹೊಡೆದ್ರೆ ಈ ಸರ್ಕಾರ ಉಳಿಯಲ್ಲ. ಹಿಂದೆ 10 ವರ್ಷದ ಹಿಂದೆ ಆಗಿರ್ತಕ್ಕಂಥದ್ದು ಈಗಾಗಲೇ ಅದು ಅಲಿಸೋಗಿದೆ. ಅದನ್ನು ಊಟ ಮಾಡೋಕ್ಕಾಗ್ತದಾ? ಹಿರಿಯರು, ಶಾಸಕರು, ಸ್ನೇಹಿತರು, ಅವರವರ ಅನುಭವ, ಅವ್ರ ಕ್ಷೇತ್ರಗಳಲ್ಲಿ ಜನ ಏನು ಹೇಳ್ತಾರೆ ಇದನ್ನೆಲ್ಲ ಅವಲೋಕನ ಮಾಡಿ ನಾನು ಅದರ ತಿಳ್ಕೊಂಡು ಹೇಳಬೇಕಾಗಿದೆ. ನಮ್ಮ ಜನಾಂಗಕ್ಕೆ ಏನಾದ್ರು ಅನ್ಯಾಯ ಮಾಡಿದ್ರೆ ಈ ಸರ್ಕಾರ, ನಾವು ಬೀದಿ ಇಳಿತೀವಿ, ನಮ್ಮೆಲ್ಲ ಸಮುದಾಯ ಒಗ್ಗೂಡಿಸ್ಕೊತೀವಿ, ಈ ಸರ್ಕಾರ ಕಿತ್ತೊಯ್ಯೋರಿಗೆ ಹೋರಾಟ ಮಾಡ್ತೀವಿ. ಇದನ್ನು ಮುಲಾಜಿಲ್ಲ. ಮುಲಾಜೆ ಇಲ್ಲ, ಯಾವುದಕ್ಕೂ ಮುಲಾಜು ತೋರ್ಸಲ್ಲ. ಹೋರಾಟ ಮಾಡೇ ಮಾಡ್ತೀವಿ, ಸರಕಾರ ಕಿತ್ತೊಗಿತೀವಿ. ಇದು ಒಕ್ಕಲಿಗ ನಾಯಕರ ಆಕ್ರೋಶದ ಮಾತು. ಇಷ್ಟಕ್ಕೂ ಇವರು ಸಿಡಿತಾ ಇರೋದೇಕೆ ಗೊತ್ತಾ? ಜಾತಿ ಗಣತಿ ವರದಿ ವಿರುದ್ಧ. ಜಾತಿ ಗಣತಿ ಜಾರಿಗೊಳಿಸಿದ್ರೆ ಖಂಡಿತ ಸುಮ್ಮನೆ ಇರಲ್ಲ ಅಂತ ಇವರೆಲ್ಲ ವಾರ್ನಿಂಗ್ ಕೊಡ್ತಾಗಿದ್ದಾರೆ. ಒಟ್ನಲ್ಲಿ ಯಾವುದೋ ಒಂದು ರಾಜಕೀಯ ವಿಧ್ವಂಸದ ಸೂಚನೆಯನ್ನ ಕೊಡ್ತಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಸಂಚಲನವೊಂದು ಸೃಷ್ಟಿಯಾಗ್ಬೋದು ಅನ್ನೋ ಹಿಂಟ್ ಕೊಡ್ತಾಗಿದ್ದಾರೆ. ಒಟ್ನಲ್ಲಿ ಜಾತಿ ಗಣತಿ ಅನ್ನೋ ಜ್ವಾಲೆ ಶೀಘ್ರದಲ್ಲೇ ಎಲ್ಲವನ್ನೂ ಸುಡೋಕೆ ತಯಾರಾಗಿ ನಿಂತಿದೆ. ಒಂದು ವೇಳೆ ಜಾತಿ ಗಣತಿ ಜಾರಿಯಾದ್ರೆ ಸಮುದಾಯದ ಆಕ್ರೋಶಕ್ಕೆ ಎಲ್ಲ ಬೂದಿಯಾಗೋದು ಗ್ಯಾರಂಟಿ ಅನ್ನೋ ವಾತಾವರಣ ನಿರ್ಮಾಣವಾಗಿದೆ. ಜಾತಿ ಗಣತಿ ಜಾರಿ ಮಾಡಿದ್ರೆ ಹುಷಾರ್, ರಾಜ್ಯ ಸರ್ಕಾರಕ್ಕೆ ಒಕ್ಕಲಿಗರ ವಾರ್ನಿಂಗ್. ಒಕ್ಕಲಿಗರ ಹೋರಾಟಕ್ಕೆ ಒಮ್ಮತ, ಅಡಕತ್ತರಿಯಲ್ಲಿ ಸಿಕ್ಕಿಕೊಂಡ ಕಾಂಗ್ರೆಸ್. ಈವರೆಗೆ ಕೇವಲ ರಾಜಕೀಯ ಮಾತ್ರ ನಡೀತಿತ್ತು. ಒಂದು ಬಣ ಮತ್ತೊಂದು ಬಣದ ವಿರುದ್ಧ ಕತ್ತಿ ಮಸೀತಾಗಿತ್ತು. ಆದ್ರೆ ರಾಜಕೀಯ ಬದಲಾಗಿದೆ. ಅಧಿಕಾರಕ್ಕಾಗಿ ನಡೀತಿದ್ದ ರಾಜಕೀಯ ಸಮುದಾಯಗಳ ಹಿತಾಸಕ್ತಿ ಕಡೆಗೆ ಹೊರಳಿಕೊಂಡಿದೆ. ಹೌದು, ರಾಜ್ಯದಲ್ಲಿ ಈಗ ಜಾತಿ ಲೆಕ್ಕಾಚಾರ ಶುರುವಾಗಿದೆ. ಯಾವ್ಯಾವ ಜಾತಿ ಜನಸಂಖ್ಯೆ ಎಷ್ಟೆಷ್ಟಿದೆ ಅನ್ನೋದು ಗೊತ್ತಾಗ್ತಾಗಿದ್ದಂತೆ ವಿವಿಧ ಸಮುದಾಯಗಳು ಆಕ್ಟಿವ್ ಆಗಿವೆ. ಜನಸಂಖ್ಯೆಯನ್ನಾಗಿಟ್ಕೊಂಡು ಮೀಸಲಾತಿ ಎಲ್ಲಿ ಜಾರಿಯಾಗುತ್ತೋ ಅನ್ನೋ ಆತಂಕದಲ್ಲಿ ಕಡಿಮೆ ಜನಸಂಖ್ಯೆಗಿರೋ ಸಮುದಾಯಗಳು ಜಾತಿ ಗಣತಿ ವರದಿಯನ್ನ ವಿರೋಧಿಸ್ತಿವೆ. ಜಾತಿ ಗಣತಿಯೇ ವೈಜ್ಞಾನಿಕವಾಗಿಲ್ಲ ಅಂತ ಕಿಡಿಕಾರ್ತಿವೆ. ಇದರ ಜೊತೆಗೆ ಎಷ್ಟೋ ವರ್ಷದ ಹಳೆಯ ಗಣತಿಯನ್ನ ಈಗ ಬಿಡುಗಡೆ ಮಾಡಿರೋದು ಸರಿಯಲ್ಲ ಅನ್ನೋ ಅಭಿಪ್ರಾಯವೂ ವ್ಯಕ್ತವಾಗ್ತಿದೆ. ಜೆಡಿಎಸ್ ಮತ್ತು ಬಿಜೆಪಿ ಈ ವಿಚಾರದಲ್ಲಿ ಒಂದೇ ನಿಲುವು ಇಟ್ಕೊಂಡಿವೆ. ಜಾತಿ ಗಣತಿ ಸರಿಯಿಲ್ಲ ಅನ್ನೋ ವಾದವನ್ನ ಅವುಗಳು ಮುಂದಿಡ್ತಾಗಿದ್ದಾವೆ. ಆದ್ರೆ ಜಾತಿ ಗಣತಿ ಅನ್ನೋ ಕಿಡಿ ಹೊತ್ಕೊಂಡ್ಮೇಲೆ ಕಾಂಗ್ರೆಸ್ನಲ್ಲಿ ಸೃಷ್ಟಿಯಾಗಿರೋದು ಅಲ್ಲೋಲ ಕಲ್ಲೋಲ. ಜಾತಿ ಗಣತಿ ವಿರೋಧ ಪಡಿಸ್ತಾಗಿರೋ ಸಮುದಾಯಗಳಲ್ಲಿ ಒಕ್ಕಲಿಗ ಸಮುದಾಯ ನಂಬರ್ 1. ಜಾತಿ ಗಣತಿ ಸರಿಯಾಗಿ ನಡೆದೇ ಇಲ್ಲ ಅನ್ನೋ ವಾದವನ್ನ ಮೊದಲಿಂದಾನೂ ಮಂಡಿಸ್ತಿದೆ ಒಕ್ಕಲಿಗ ಸಮುದಾಯ. ಈ ಜಾತಿ ಗಣತಿಯ ವರದಿಯನ್ನ ಜಾರಿಗೊಳಿಸಲಾಗುತ್ತೆ ಅನ್ನೋ ವಿಚಾರ ಸದ್ದು ಮಾಡ್ತಿದ್ದು ಎಲ್ಲಾ ಸಮುದಾಯಗಳಂತೆ ಒಕ್ಕಲಿಗ ಸಮುದಾಯವು ಆಕ್ಟಿವ್ ಆಗಿದೆ. ಈವರೆಗೆ ಜಾತಿ ಗಣತಿ ವಿರುದ್ಧ ಸೈಲೆಂಟ್ ಆಗಿ ರಣತಂತ್ರ ಹೆಣಿತಿದ್ದ ರಾಜ್ಯ ಒಕ್ಕಲಿಗರ ಸಂಘ ಮಂಗಳವಾರ ಸಭೆ ನಡೆಸಿದೆ. ಜಾತಿ ಗಣತಿ ವರದಿ ಜಾರಿಗೆ ಬರದಂತೆ ಮಾಡೋದು ಹೇಗೆ, ಒಂದು ವೇಳೆ ಜಾರಿಗೆ ಬಂದ್ರೆ ಏನು ಮಾಡಬೇಕು ಅಂತ ಆ ಸಭೆಯಲ್ಲಿ ಚರ್ಚಿಸಲಾಗಿದೆ. ಒಕ್ಕಲಿಗ ಸಂಘದ ಅಧ್ಯಕ್ಷ ಕೆಂಚಪ್ಪಗೌಡ ನೇತೃತ್ವದಲ್ಲಿ ಸಭೆ ನಡೆಸಿದ್ದು ಹೋರಾಟದ ರೂಪುರೇಷೆ ರೂಪಿಸಲಾಗಿದೆ.
ಆ ಸಭೆಯಲ್ಲಿ ತಗೊಂಡ ನಿರ್ಧಾರಗಳೇನು ಇಲ್ದಿದೆ ನೋಡಿ. ಕಾಂತರಾಜು ಆಯೋಗ ಆರೋಗ್ಯಕರ ವರದಿ ನೀಡಿಲ್ಲ. 10 ವರ್ಷಗಳ ಬಳಿಕ ವರದಿ ತಂದು ಒತ್ತಡ ಹೇರಲಾಗುತ್ತಿದೆ. ಒಕ್ಕಲಿಗರ ಸಂಖ್ಯೆಯನ್ನು 61 ಲಕ್ಷ ತೋರಿಸಲಾಗಿದೆ. ತಪ್ಪು ಸಂಖ್ಯೆ ತೋರಿಸಿ ಅನ್ಯಾಯ ಮಾಡಲಾಗಿದೆ. 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಮೀಕ್ಷೆ ಮಾಡಿದ್ರೆ ನಿಜವಾದ ಜನಸಂಖ್ಯೆ ಸಿಗತ್ತೆ. ಪ್ರತಿ ಕ್ಷೇತ್ರದಲ್ಲಿ ಒಕ್ಕಲಿಗರ ಸಂಖ್ಯೆ 60,000ದಿಂದ 1 ಲಕ್ಷದವರೆಗೆ ಇದೆ. ಜನಸಂಖ್ಯೆ ಕಡಿಮೆ ತೋರಿಸಿ ಮೀಸಲಾತಿ ಕಡಿತಗೊಳಿಸಲು ಹುನ್ನಾರ ನಡೆಸಲಾಗಿದೆ. ಈ ವರದಿಯಿಂದ ಅನ್ಯಾಯವಾಗಿರೋ ಸಮುದಾಯಗಳು ಹೋರಾಟಕ್ಕಿಳಿಯಬೇಕು. ಮರುಪರಿಶೀಲನೆ ಮಾಡಿ ಮರು ವರದಿ ಸಿದ್ಧಪಡಿಸಬೇಕು. ಇಲ್ಲದಿದ್ದರೆ ರಾಜ್ಯ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ನಡೆಸಲಾಗುತ್ತೆ ಅಂತ ಒಕ್ಕಲಿಗ ಸಂಘ ನಿರ್ಧಾರ ಮಾಡಿದೆ. ನಮ್ಮ ವಿರೋಧ ಜಾತಿ ಗಣತಿ ಮಾಡಿರತಕ್ಕಂಥದ್ದು ಅದು ಅವೈಜ್ಞಾನಿಕ. ಯಾಕೆ ಅಂದ್ರೆ ಹಿಂದೆ 10 ವರ್ಷದ ಹಿಂದೆ ಆಗಿರ್ತಕ್ಕಂಥದ್ದು. ಈಗಾಗಲೇ ಅದು ಅಲಿಸೋಗಿದೆ. ಅದನ್ನು ಊಟ ಮಾಡಕ್ಕಾಗ್ತದ? ಈಗ ನೀವು ಬೇಕು ನ್ಯಾಯಬದ್ಧವಾಗಿ ಇರಬೇಕು ಅಂದ್ರೆ ಈಗ ನೀವು ಹೊಸದಾಗಿ ಮಾಡಿಸಿ 10 ವರ್ಷಕ್ಕೊಂದ್ಸಾರಿ ನೀವು ಈ ಜಾತಿ ಒಂದು ಇದನ್ನ ಅಂಕಿ ಅಂಶಗಳನ್ನ ನಾವು ಮಾಡ್ತಿರಲ್ಲ. ಅದೇ ರೀತಿ 10 ವರ್ಷ ಆದ್ಮೇಲೆ 10 ವರ್ಷದಿಂದ ಈಚೆ ಏನು ಜಾತಿ ಎಲ್ಲ ಜಾತಿಯವರಲ್ಲೂ ಜನಾಂಗದಲ್ಲಿ ಹೆಚ್ಚಿಗೆ ಜನ ಆಗಿಲ್ವಾ? ಆಗಿದ್ದಾರೆ. ಅದಕ್ಕೋಸ್ಕರ ನಾವು ರಾಜ್ಯ ಒಕ್ಕಲಿಗರ ಸಂಘ ಜನಾಂಗ ವಿರೋಧ ಮಾಡ್ತಾರೆ. ಒಕ್ಕಲಿಗರ ಸಂಘದ ಸಭೆ ನಂತರ ಮಾತಾಡಿದ ಒಕ್ಕಲಿಗರ ಸಂಘದ ನಿರ್ದೇಶಕ ಉಮಾಪತಿ, ಒಕ್ಕಲಿಗ ಸಮುದಾಯದಲ್ಲಿ 200 ಪಂಗಡಗಳಿವೆ. ಯಾರ ಮನೆಗೂ ತೆರಳಿ ಸಮೀಕ್ಷೆ ಮಾಡಿಲ್ಲ. ಯಾವುದೇ ಸಮುದಾಯಕ್ಕೆ ಅನ್ಯಾಯ ಮಾಡದೆ ನಮ್ಮ ಹಕ್ಕು ಪಡೆದುಕೊಳ್ಳುತ್ತೇವೆ ಎಂದಿದ್ದಾರೆ. ನಮ್ಮಲ್ಲಿ 200 ಪಂಗಡಗಳಿದಾವೆ. ನಮ್ಮಲ್ಲಿ 200 ಪಂಗಡಗಳಲ್ಲಿ ನೀವೆಲ್ಲ ತೋರಿಸಿರೋದು ಬಹಳ ಬೆರಳೆಣಿಕೆಯಷ್ಟು ಜನ ಆದ್ರೆ ಮತ್ತೆ ಯಾರನ್ನೋಗಿ ಇವಾಗ ಉದಾಹರಣೆಗೆ ತಮ್ಮನೆಗೆ ಬಂದು ಅದು ಸಮೀಕ್ಷೆ ಮಾಡಲಿಲ್ಲ, ನಮ್ಮನೆಗೆ ಬಂದು ಸಮೀಕ್ಷೆ ಮಾಡಲಿಲ್ಲ, ಅಥವಾ ಆಗಿನ ಕಾಲದ ಏನು ಒಕ್ಕಲಿಗರ ಸಂಘದ ನಿರ್ದೇಶಕರುಗಳಿರ್ಬೋದು ಅಥವಾ ಇಲ್ಲಿ ಕೆಲಸ ಮಾಡತಕ್ಕಂತ ಅಧಿಕಾರಿಗಳಿರ್ಬೋದು ಯಾರ ಮನೆಗೂ ಹೋಗ್ಲಿಲ್ಲ. ಮತ್ತೆ ಯಾವ ಆಧಾರದ ಮೇಲೆ ಅದನ್ನ ಮಾಡಿರ್ತಕ್ಕಂಥದ್ದು? ನಮ್ಮ ಉದ್ದೇಶ ಇಷ್ಟೇ, ನಾವು ನಮ್ಮ ಸಮುದಾಯಕ್ಕೂ ಅನ್ಯಾಯ ಆಗಿದೆ, ಬೇರೆ ಸಮುದಾಯಕ್ಕೂ ಅನ್ಯಾಯ ಮಾಡದೆ ಹೋರಾಟ ಮಾಡಿ ನಮ್ಗೇನ್ ಸಿಗಬೇಕು ಆ ಹಕ್ಕನ್ನ ಪಡ್ಕೊಳ್ಳಿಕ್ಕೆ ನಾವೇನ್ ಮಾಡ್ಬೇಕು ಖಂಡಿತವಾಗ್ಲೂ ನಾವು ಮಾಡ್ತೀವಿ. ನಾವು ಸಿದ್ದರಾಮಯ್ಯ ಸಾಹೇಬರ ವಿರುದ್ಧ ಅಂತೂ ಎಲ್ಲೂ ನಾವು ಹೇಳ್ತಾ ಇಲ್ಲ. ಅದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮಾಧ್ಯಮದ ಮುಖಾಂತರ, ನಾವು ಯಾರ ವಿರುದ್ಧನೂ ಅಲ್ಲ, ಆ ವರದಿ ವಿರುದ್ಧ. ಸಿದ್ದರಾಮಯ್ಯ ಸಾಹೇಬ್ರನ್ನ ಯಾಕೆ ಇಲ್ಲಿ ನೇರವಾಗಿ ತರಬೇಕಾಗ್ತದೆ? ಅಧಿಕಾರಿಗಳು ಮತ್ತೆ ಆ ತಂಡ ಯಾರು ಮಾಡಿದ್ರು, ಆ ಆಯೋಗ ಯಾರ್ದಿತ್ತು, ಆ ಆಯೋಗದ ಮುಟ್ಟಾಳ್ತನದಿಂದ ಇಷ್ಟೆಲ್ಲ ಗೊಂದಲ ಮೂಡಿದೆ. ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೋನಪ್ಪ ರೆಡ್ಡಿ ಮಾತಾಡಿ, ಒಕ್ಕಲಿಗ ಲಿಂಗಾಯತ ಬ್ರಾಹ್ಮಣರು ಬೆಳೀಬಾರದು ಅಂತ ಸಿಎಂ ಪ್ರಯತ್ನ ನಡೆಸ್ತಾಗಿದ್ದಾರೆ. ಹಿಂದೆಂದೂ ಕಾಣದ ಪ್ರತಿಭಟನೆಯನ್ನು ಸರ್ಕಾರ ಎದುರಿಸುತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಒಕ್ಕಲಿಗನ್ನ ಲಿಂಗಾಯತನ ಬ್ರಾಹ್ಮಣರ ಹೊರಗಿಟ್ಟು ಇತರರಿಗೆ ಮೀಸಲಾತಿ ನೀಡಿದ್ದಾರೆ. ಈಗ ಮುಂದೆ ಇದನ್ನು ಕೂಡ ಮುಗಿಸಲಿಕ್ಕೆ ಅವರು ಹುನ್ನಾರ ಮಾಡಿದ್ದಾರೆ. ಯಾವೊಂದು ಒಕ್ಕಲಿಗ ಲಿಂಗಾಯತ ಬ್ರಾಹ್ಮಣ ಬೆಳೆಯಬಾರದು ಅನ್ನುವುದೇ ಅವರ ಉದ್ದೇಶವಾಗಿದ್ದರೆ ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇದರ ವಿರುದ್ಧ ರಾಜ್ಯ ಒಕ್ಕಲಿಗರ ಸಂಘ ನೇತೃತ್ವ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ನೇತೃತ್ವ ವಹಿಸುತ್ತದೆ. ಇತರೆ ಸಂಘಟನೆಗಳ ಜೊತೆಗೂಡಿ ಇಡೀ ಸಮುದಾಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುತ್ತದೆ. ಹಿಂದೆಂದೂ ಕಾಣದಂತಹ ಒಂದು ಪ್ರತಿಭಟನೆಯನ್ನ ಸರ್ಕಾರ ಎದುರಿಸುತ್ತದೆ. ಜಾತಿ ಗಣತಿ ವರದಿ ವಿರುದ್ಧ ಒಕ್ಕಲಿಗರ ಸಂಘದ ನಿರ್ದೇಶಕ ನೆಲಗೆರೆ ಬಾಲು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಾತಿ ಗಣತಿ ಅವೈಜ್ಞಾನಿಕವಾಗಿದೆ, ಹೊಸ ಜಾತಿ ಗಣತಿ ಮಾಡಬೇಕು. ಸರ್ಕಾರ ಒಂದು ವೇಳೆ ವರದಿ ಜಾರಿಗೊಳಿಸಿದ್ರೆ ಸರ್ಕಾರವನ್ನ ಉರುಳಿಸುತ್ತೇವೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಅವರ ಉದ್ದೇಶ ಒಂದೇ, ಪ್ರಬಲವಾದ ಈ ರಾಜ್ಯದ ಪ್ರಬಲವಾದ ಸಮುದಾಯಗಳಾದಂತ ಲಿಂಗಾಯ ಸಮುದಾಯ ಹಾಗೂ ಒಕ್ಕಲಿಗ ಸಮುದಾಯಗಳನ್ನ ತುಳಿಬೇಕು, ಬೇರೆ ಸಮುದಾಯಗಳನ್ನ ಒಗ್ಗೂಡಿಸ್ಕೋಬೇಕು, ಮತ್ತೆ ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತ ಹೇಳಿ ಇವತ್ತು ತುಂಬಾ ಆಸೆಯನ್ನ ಕಾಣ್ತಾ ಇದ್ದಾರೆ, ತುಂಬಾ ಕನಸನ್ನ ಕಾಣ್ತಾ ಇದ್ದಾರೆ. ನಾವು ಈ ಸರ್ಕಾರ ಕೇಳಕ್ಕೆ ಇಷ್ಟಪಡ್ತೀವಿ, ಸಿದ್ದರಾಮಯ್ಯಗಳಿಗೆ ಇಷ್ಟಪಡ್ತೀವಿ, ಯಾವುದೇ ಕಾರಣಕ್ಕೆ ಈ ಸಮುದಾಯಗಳು ಜೇನುಗೂಡಿದ್ದಂಗೆ ಈ ಸಮುದಾಯಗಳ ಕಲ್ಲನ್ನು ಹೊಡೆದ್ರೆ ಈ ಸರ್ಕಾರ ಉಳಿಯಲ್ಲ. ನಮ್ಮ ರಾಜ್ಯ ಒಕ್ಕಲಿಗ ಸಂಘ ನಮ್ಮ ಜನಾಂಗಕ್ಕೆ ಏನಾದ್ರು ಅನ್ಯಾಯ ಮಾಡಿದ್ರೆ ಈ ಸರ್ಕಾರ ನಾವು ಬೀದಿ ಇಳಿತೀವಿ, ನಮ್ಮೆಲ್ಲಾ ಸಮುದಾಯ ಒಗ್ಗೂಡಿಸ್ಕೊತೀವಿ, ಈ ಸರ್ಕಾರ ಕಿತ್ತೊಯ್ಯೋರ್ಗೆ ಹೋರಾಟ ಮಾಡ್ತೀವಿ, ಇದನ್ನು ಮುಲಾಜಿಲ್ಲ. ಚುಂಚ ಶ್ರೀಗಳ ಜೊತೆಗೆ ಡಿಕೆಶಿ ಮಹತ್ವದ ಮಾತುಕತೆ.
ಇಲ್ಲಿ ಒಕ್ಕಲಿಗರ ಸಭೆ ನಡೆದು ಒಕ್ಕಲಿಗ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾಗಿದ್ರೆ ಮತ್ತೊಂದು ಕಡೆ ಒಕ್ಕಲಿಗ ಸಮುದಾಯವೊಂದರ ಕಾರ್ಯಕ್ರಮ ನಡೆಯಿತು. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಡೆಯುತ್ತಿರುವ ಆಂಜನೇಯ ಪ್ರಸನ್ನ ಮಹಾಗಣಪತಿ ಲಲಿತಾಂಬಿಕಾ ದೇವಸ್ಥಾನದ ಕುಂಭಾಭಿಷೇಕ ಮಹೋತ್ಸವದಲ್ಲಿ ಒಕ್ಕಲಿಗ ನಾಯಕರು ಭಾಗಿಯಾಗಿದ್ರು. ಈ ಕಾರ್ಯಕ್ರಮದಲ್ಲಿ ನಿರ್ಮಲಾನಂದನಾಥ ಶ್ರೀಗಳ ಮುಂದೆಗೆ ವರದಿ ಬಗ್ಗೆ ಮಾಜಿ ಸಿಎಂ ಸದಾನಂದ ಗೌಡ ಪ್ರಸ್ತಾಪಿಸಿ ಹೋರಾಟಕ್ಕೆ ಕರೆ ನೀಡಿದ್ದಾರೆ. ಇದೇ ಕಾರ್ಯಕ್ರಮದಲ್ಲಿ ಡಿಕೆಶಿ ಕೂಡ ಭಾಗಿಯಾಗಿದ್ದು, ಕಾರ್ಯಕ್ರಮದ ನಂತರ ಡಿಕೆಶಿ ಶ್ರೀಗಳ ಜೊತೆಗೆ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ದಾರೆ. ಜಾತಿ ಗಣತಿ ಕುರಿತೆ ಮಹತ್ವದ ಚರ್ಚೆ ನಡೆದಿದೆ ಎನ್ನಲಾಗಿದೆ. ಯಾವುದೋ ನಿಮ್ಮ ವೈಯಕ್ತಿಕ ಪ್ರತಿಷ್ಠೆಗಾಗಿ ಇಡೀ ಸಮುದಾಯವನ್ನು ಯಾಕೆ ಬಲಿ ಕೊಡ್ತೀರಾ? ವೈಜ್ಞಾನಿಕವಾಗಿ ಲೆಕ್ಕಾಚಾರ ಆಗಿಲ್ಲ. ಇದು ಸೈಂಟಿಫಿಕ್ ಆಗಿ ಇದಾಗಬೇಕು ಅಂತ ಹೇಳುವಂಥದ್ದನ್ನು ಭಾರಿ ದಿನಗಳಿಂದ ಇಡೀ ಊರಿಡೀ ಹೇಳ್ತದೆ, ಲೋಕ ಇಡೀ ಹೇಳ್ತದೆ. ಈಗರ ಪಕ್ಕದಲ್ಲಿ ಕೂತ್ಕೊಂಡಿದ್ದೆ, ಆದರೆ ಇದರ ಬಗ್ಗೆ ನಾನು ಇಲ್ಲಿ ಮಾತಾಡಲಿಲ್ಲ. ಮಾತಾಡ್ತೇನೆ ಇವತ್ತು, ಶ್ರೀಗಳಲ್ಲಿ ಮಾತಾಡ್ತೇನೆ, ಇಲ್ಲಿ ಬಂದಂಥ 106 ಜನರಲ್ಲಿ ಮಾತಾಡ್ತೇನೆ, ನನ್ನ ಪಕ್ಷದ ಎಲ್ಲ ಜನಪ್ರತಿನಿಧಿಗಳಲ್ಲಿ, MLAಗಳಲ್ಲಿ, MP ಗಳಲ್ಲಿ ಮಾತಾಡ್ತೇನೆ. ಒಕ್ಕಲಿಗರು ಒಂದಾಗಿದ್ದಾರೆ, ಜಾತಿ ಗಣತಿ ವಿರುದ್ಧ ತೊಡೆ ತಟ್ಟುತ್ತಿದ್ದಾರೆ. ಆದರೆ ಕಾಂಗ್ರೆಸ್ನಲ್ಲಿರೋ ಒಕ್ಕಲಿಗರು ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದಾರೆ. ಪಕ್ಷವೋ ಸಮುದಾಯವೋ ಅಂತ ಗೊಂದಲಕ್ಕೆ ಈಡಾಗಿದ್ದಾರೆ. ಅತಿ ಮುಖ್ಯವಾಗಿ ಡಿಕೆಶಿ ಇಕ್ಕಟ್ಟಿಗೆ ಸಿಲುಕಿದ್ದು ಸಭೆ ನಡೆಸಿದ್ದಾರೆ. ಈ ಸಭೆಯಲ್ಲಿ ತೆಗೆದುಕೊಂಡಿರೋ ನಿರ್ಧಾರ ಕುತೂಹಲಕಾರಿಯಾಗಿದೆ. ಮತ್ತೊಂದು ಕಡೆ ರಾಜ್ಯ ಒಕ್ಕಲಿಗ ಕ್ರಿಯಾ ಸಮಿತಿ ಅಧ್ಯಕ್ಷ ಬುಧವಾರ ಸಭೆ ಕರೆದಿದ್ದಾರೆ. ಬುಧವಾರ ಬೆಳಗ್ಗೆ 11 ಗಂಟೆಗೆ ಸಭೆ ನಿಗದಿಯಾಗಿದ್ದು, ಸಭೆಯಲ್ಲಿ ಜಾತಿ ಗಣತಿ ವರದಿಯ ಸಾಧಕ ಬಾಧಕಗಳ ಚರ್ಚೆ ಮಾಡಲಾಗುತ್ತದೆ. ಇನ್ನು ಜಾತಿ ಗಣತಿ ಬೆಂಬಲಿಸಿ ಬುಧವಾರ ಬೆಳಗ್ಗೆ ಶೋಷಿತ ಸಮುದಾಯಗಳ ಒಕ್ಕೂಟದಿಂದ ಸಭೆ ನಡೆಸಲಾಗುತ್ತೆ. ಕರ್ನಾಟಕ ಪ್ರದೇಶ ಕುರುಬ ಸಂಘದಲ್ಲಿ ಸಭೆ ನಡೆಯಲಿದ್ದು, ಈ ಸಭೆಯಲ್ಲಿ ಕುರುಬ ಸಮುದಾಯ, ದಲಿತ ಸಂಘಟನೆಗಳು, ಹಿಂದುಳಿದ ಜಾತಿಗಳ ಸಂಘಟನೆಗಳು ಭಾಗಿಯಾಗಲಿವೆ. ಜಾತಿ ಗಣತಿ ಜಾರಿಗೆ ಈ ಸಂಘಟನೆಗಳು ಆಗ್ರಹಿಸಲಿದ್ದು, ಸರ್ಕಾರಕ್ಕೆ ಜಾತಿ ಗಣತಿ ತಡೆಯುವುದು ಮತ್ತು ಜಾರಿಗೊಳಿಸುವುದು ಎರಡೂ ಕೂಡ ಸವಾಲಿನ ಕೆಲಸವಾಗಿರಲಿದೆ.